ಈ ನಡುವೆ ವಿದೇಶ ಪ್ರವಾಸಕ್ಕೆ ಹೊರಟಂತಹ ಶಾಸಕರು ಕೆಲವೊಂದು ಸ್ಪಷ್ಟನೆಯನ್ನು ಕೊಟ್ಟು ಹೊರಟಿದ್ದಾರೆ. ಏರ್ಪೋರ್ಟಲ್ಲೇ ಮಾತಾಡಿದ್ದಾರೆ. ಇದು ವೈಯಕ್ತಿಕ ಪ್ರವಾಸ, ಯಾವುದೇ ಇಲಾಖೆಗೆ ಸಂಬಂಧಪಟ್ಟದ್ದಲ್ಲ, ರಾಜಕಾರಣಕ್ಕೂ ನಮ್ಮ ಪ್ರವಾಸಕ್ಕೂ ಸಂಬಂಧ ಇಲ್ಲ. 2 ತಿಂಗಳ ಹಿಂದೆನೇ ಪ್ರವಾಸ ನಿರ್ಧಾರ ಆಗಿತ್ತು. ಆದರೆ ಈ ಪ್ರವಾಸಕ್ಕೆ ಹೈಕಮಾಂಡ್ನ ಅನುಮತಿ ಯಾಕೆ ಬೇಕು ಅಂತ ಕೇಳ್ತಾರೆ ಅವರು. ಯಾಕೆ ತಗೋಬೇಕ್ರೆ ಹೈಕಮಾಂಡ್ ಪರ್ಮಿಷನ್ನು? ಇದು ವೈಯಕ್ತಿಕ ಟ್ರಿಪ್ಪು. ಸಿದ್ದರಾಮಯ್ಯನವರು ಹೇಳಿದ್ರಲ್ಲ, ಅವ್ರ ದುಡ್ಡಲ್ಲಿ ಅವ್ರು ಹೋದರೆ ನಾವು ತಡೆಯೋಕ್ಕಾಗುತ್ತೇನ್ರಿ ಅಂತ ಸಿದ್ದರಾಮಯ್ಯನವರೇ ಕೇಳಿದ್ರು. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಅವ್ರ ದುಡ್ಡಲ್ಲೇ ಅವ್ರು ಹೋಗ್ತಾ ಇದ್ದಾರಾ ಅಥವಾ ಯಾರಾದರೂ ಸ್ಪಾನ್ಸರ್ ಮಾಡ್ತಾ ಇದ್ದಾರಾ? ಯಾಕೆಂದರೆ ಆರ್ಥಿಕ ಮುಗ್ಗಟ್ಟು ರಾಜ್ಯ ಸರ್ಕಾರದಲ್ಲಿದೆ, ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಡೋಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೋಗಬೇಕಾಗಿತ್ತಾ ಅಂತ ಪ್ರಶ್ನೆ. ಕಾರಣ ಹೇಳ್ಬಿಟ್ಟು ಹೋಗಕ್ಕದ್ದ. ಯಾಕೆಂದರೆ ನಾವು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ನವರಾಗಿದ್ದೀವಿ. ನಮ್ಮ ಕಾಂಗ್ರೆಸ್ ಏನೂ ಇಲ್ಲ, ಸುಮ್ಮನೆ ಯಾರ್ಯಾರೋ ಪೇಚಾಡ್ತವೆ ಅಷ್ಟೇ ಬಿಟ್ಟರೆ ನಮ್ಮಲ್ಲಿ ಯಾವ ಬೆಳವಣಿಗಿಲ್ಲ. ನಾವು ಅಷ್ಟೇ ಇಲಾಖೆ ಪಶುಸಂಗೋಪನಾ ತಿಳ್ಕೊಬೇಕು ಹೋಗ್ತಾ ಇದ್ದೀವಿ. ಬಟ್ ಪಶುಸಂಗೋಪನಾ ಇಲಾಖೆಯಿಂದ ಇಲ್ಲ ಅಂತ ಹೇಳಿ ವೆಂಕಟೇಶ್ ಅವರು ಹೇಳ್ತಾರೆ. ನಾವು ಹೋಗ್ತಾ ಇರೋದು, ಅವರು ಅದನ್ನ ಏನು ಮಾಡಿಲ್ಲ. ಇಲಾಖೆದು ಏನಿಲ್ಲ, ಇಲಾಖೆ ಪ್ರವಾಸ ಅಂತಂದು ಏನಿಲ್ಲ, ಇದು ನಮ್ಮ ವೈಯಕ್ತಿಕ ಪ್ರವಾಸ. ಇದರಲ್ಲಿ ಏನು ಪಕ್ಷಗಳು ಎಲ್ಲೋ ಒಂದು ಕಡೆ ಟೀಕೆ ಮಾಡ್ತಾರೆ. ಇವತ್ತು ಕ್ಷೇತ್ರ ಪಕ್ಷಗಳು ಅವ್ರು ಕೂಡ ಹೋಗಿರ್ತಾರೆ, ಹೋಗಿ ಬಂದಿರ್ತಾರೆ, ಅವ್ರು ಕೂಡ ಹೋಗಿ ಬಂದಾರೆ. ಹೋಗ್ಬಾರ್ದಂತೇನು ಏನಾದರೂ ಐತೆ, ಕಾನೂನಲ್ಲಿ ಏನಾದರೂ ಐತೆ. DCM ಸಾಹೇಬರು ಕೂಡ ಐತೆ, ಅವ್ರು ನಮ್ಮ ಅಧ್ಯಕ್ಷರು. ಪಕ್ಷಕ್ಕೆ ಮಾಹಿತಿ ಐತೆ ಅಂದರೆ DCM ಸಾಹೇಬರು ಕೂಡ ಮಾಹಿತಿ ಇದ್ದೇ ಇರುತ್ತಲ್ಲ. ನಾವು ನನಗೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಒಂದು ಕಡೆ ಸೇರಿ ಪ್ರವಾಸಕ್ಕೆ ಹೋಗೋಣ ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ನಾವು ಔಪಚಾರಿಕವಾಗಿ ಮಾತನಾಡುವಾಗ ಒಂದು ನಿರ್ಣಯ ಮಾಡಿ, ಮುಂಚೆ ನಾವು ಸೌತ್ ಆಫ್ರಿಕಾ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಅದು ಸೆಷನ್ ಬಂದರಿಂದ, ಬೆಳಗಾವಿ ಸೆಷನ್ ಕಾರಣದಿಂದ ಅದಕ್ಕೆ ತಪ್ಪು ಆಯಿತು. ಈಗ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ಗೆ ಹೋಗಬೇಕೆನ್ನುವಂಥ ಚರ್ಚೆ ಬಂತು. ನಾವು ಕೂಡ ಹೋಗೋಣ ಅನ್ನೋ ವಿಚಾರದಲ್ಲಿ ತಯಾರಾಗಿವಿ, ಹೋಗ್ತಾ ಇದ್ದೀವಿ. ನಾವು ನಮ್ಮ ಈಗ ನನಗೊಂದು ಬೇರೆ ಜಿಲ್ಲೆ ಇಬ್ಬರು ಶಾಸಕರು ನನಗೂ ಪರಿಚಯ ಇದ್ದಾರೆ, ಹಂಪನಗೌಡರಿಗೆ ಒಂದು ಬೇರೆ ಜಿಲ್ಲೆ ಶಾಸಕರು ಪರಿಚಯ ಇದ್ದಾರೆ. ಎಲ್ಲರೂ ಆತ್ಮೀಯರು, ಸ್ನೇಹಿತರು, ಒಬ್ರಿಗೊಬ್ರಿಗೆ ಮಾತಾಡಿಕೊಂಡು ನಾವು ಹೋಗೋಣ, ನೀವು ಹೋಗೋಣ. ರಾಜಕೀಯಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದು ಯಾವುದೇ ರೀತಿಯ ರಾಜಕೀಯ ಬೆಳವಣಿಗೆ ಅಲ್ಲ. ಈ ಯಾರ ಪರವಾಗಿಯೂ ಯಾರ ವಿರುದ್ಧವಾಗಿಯೂ ಅಲ್ಲ. ಯಾರದು ಶಕ್ತಿ ಪ್ರದರ್ಶನ, ಯಾವುದೇ ಬಣ ಇಲ್ಲ. ಇದು ಒಂದೇ ಕಾಂಗ್ರೆಸ್ ಬಣ. ನಾವು ಕಾಂಗ್ರೆಸ್ಸಿಗರು. ಇಲ್ಲಿ ವೈಯಕ್ತಿಕ ಪ್ರವಾಸ ಇದು KPCC ಅಧ್ಯಕ್ಷರ ಗಮನಕ್ಕೆ ತರೋ ಅವಶ್ಯಕತೆ ಇಲ್ಲ. ಅವರು ಕೇಳಿದರೆ ಒಂದು ವೇಳೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಅವರು ನಮ್ಮನ್ನು ಕೇಳಿಲ್ಲ, ನಮಗಂತೂ ಯಾರು ಸ್ಪಾನ್ಸರ್ ಮಾಡಿಲ್ಲ. ನಾವು ನಮ್ಮ ಸ್ವಂತ ದುಡ್ಡಿಂದ ಹೋಗ್ತಾ ಇದ್ದೀವಿ. ನಾವು 12 ದಿನ ವೈಯಕ್ತಿಕ ಪ್ರವಾಸ. ಬಿಜೆಪಿ ಪಕ್ಷದವರು ಟೀಕೆ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಇವತ್ತು ವಿಲಾಸಿ ಜೀವನವನ್ನು ಮಾಡಲಿಕ್ಕೆ ವಿದೇಶಕ್ಕೆ ಹೋಗ್ತಿರೋ ಅಂತ ಟೀಕೆಗಳನ್ನು ಮಾಡ್ತಾರೆ. ನಾನು ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ನೀವೆಲ್ಲ ಮಾಧ್ಯಮ ಗೆಳೆಯರು ಎಲ್ಲರೂ ತೋರಿಸಿಬಿಟ್ರಿ ಆಗಲೇ. ನಾವು ಹೊರಟಿರೋದು ಆಸ್ಟ್ರೇಲಿಯಾ ಆ್ಯಂಡ್ ನ್ಯೂಜಿಲ್ಯಾಂಡ್. ನೋಡಿ, ಇವತ್ತು AICC ಅಧ್ಯಕ್ಷರು ಹೇಳ್ಬಿಟ್ಟಾರಲ್ಲ, ಅವ್ರವ್ರ ಖರ್ಚಿನಾಗ ಅವ್ರು ಹೊಂಟಾರ ಅಂದ್ಮೇಲೆ ನಮ್ದು ಏನಿದಿಲ್ಲ ಅಂತ ಅವರೇ ಹೇಳ್ಬಿಟ್ಟಾರೆ. ಮತ್ತೇನು ಹೇಳ್ಬೇಕೀಗ? ನೀವು ಯಾರು ಹೋಗ್ತಾ ಇದ್ದೀರಿ? ನಾನು, ವಸಂತ್ ಕುಮಾರ್, ಶರಣೇಗೌಡರು ಮತ್ತು ದದ್ದಲ್ ಬಾಸನಗೌಡ, 4 ಜನ ನಮ್ಮ ರೈತರು. ನಾವು ಸ್ವಂತ ಖರ್ಚಲ್ಲಿದ್ದು ಓದ್ತೀವಿ, ದೇಶಗಳು ನೋಡ್ಕೊಂಡು ಸುತ್ತಾಡ್ಕೊಂಬರಕ್ಕೆ ಹೊಂಟೀವಿ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್ ನೇರ ಸಂಪರ್ಕದಲ್ಲಿ. ಸುಕೇಶ್, ಎಲ್ಲರೂ ಕೂಡ ಹೇಳ್ತಾ ಇರೋದು ಇದು ವೈಯಕ್ತಿಕ ಅಂತ. ಇನ್ನು ಕೆಲವರು ಈ ಟ್ರಿಪ್ಪಿಗೆ ಹೋಗೋಕ್ಕೆ ಮುಂಚೆ ಹೇಳ್ತಾ ಇದ್ದಿದ್ದು ಇಲ್ಲ, ಇದು ನಾವು ಇಲಾಖಾವಾರು ಅಧ್ಯಯನಕ್ಕೆ ಹೋಗ್ತಾ ಇದ್ದೀವಿ ಅಂತ. ಸೊ ಬಹಳ ಕನ್ಫ್ಯೂಷನ್ ಇಟ್ಕೊಂಡು ಕಳ್ಳಾಟ ಮಾಡ್ಕೊಂಡು ಫೈನಲಿ ಫ್ಲೈಟ್ ಹತ್ತಿದ್ರು. ಈಗ ಈ 12 ದಿನಗಳಲ್ಲಿ ಇನ್ನೊಂದು ಬ್ಯಾಚ್ ಕೂಡ ರೆಡಿ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಆಮೇಲೆ ಏನು ಸಂದೇಶ, ಯಾರಿಗೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಅಂತ? ಹಾಗೆ ನೋಡೋಕ್ಕೋದ್ರೆ ಮಮತಾ, ಒಟ್ಟು 35 ಜನ ಶಾಸಕರು ಹೊರಡಬೇಕಾಗಿತ್ತು. 35 ಜನ ಹೊರಡ್ತಾರೆ ಅನ್ನುವಂಥ ಸಿದ್ಧತೆಗಳು ಕೂಡ ನಡೆದಂಥದ್ದು. ಆನಂತರದಲ್ಲಿ ಪರ ವಿರುದ್ಧ ಅದು ಬಣ ಅನ್ನೋಂಗಾಯಿತು, ಈ ರೀತಿ. ಆದರೆ 35 ಜನರಲ್ಲಿ ಬಣ ಅನ್ನೋದಕ್ಕಿಂತ ಪ್ರಮುಖವಾಗಿ ಸ್ವಲ್ಪ ಆಸಕ್ತ ಶಾಸಕರುಗಳು ವಿದೇಶ ಪ್ರವಾಸಕ್ಕೆ ಹೋಗಬೇಕು ಅನ್ನುವಂಥ ಆಸಕ್ತಿ ತೋರಿಸಂತೆ ಕಾಣಿಸ್ತಾ ಇತ್ತು. ಯಾವಾಗ ಇದು ಬಣದ ಸ್ವರೂಪವನ್ನು ಪಡೆದುಕೊಳ್ತು ಅಥವಾ ಹೈಕಮಾಂಡ್ ಮಟ್ಟಕ್ಕೆ ಹೋಗಿದೆ, ಹೈಕಮಾಂಡ್ನಿಂದ ಹೋಗಬೇಡಿ ಅನ್ನೋ ಸೂಚನೆ ಇದೆ ಅನ್ನುವಂಥ ಬಂತು, ಅದು ಒಂದು ರೀತಿಯ ಗೊಂದಲಕ್ಕೆ ಈಡಾಯಿತು. ಹಾಗಾಗಿ ಮೊದಲು ಏನು ಪಶುಸಂಗೋಪನಾ ಇಲಾಖೆಯಿಂದ ಹೋಗ್ತಾ ಇದ್ದೀವಿ, ಸಚಿವ ವೆಂಕಟೇಶ್ ಅವರು ಈ ಒಂದು ಪ್ರವಾಸವನ್ನು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತೇನು ಬಂದಿತ್ತು. ಆನಂತರ ಅವರು ಸ್ಟೆಪ್ ಬ್ಯಾಕ್ ಆದರು. ಆದರೆ ಹೊರಟಂಥ ಶಾಸಕರಿಗೆ ಒಂದು ರೀತಿಯ ಗೊಂದಲ ಇದ್ದಂದಿತ್ತು, ಏನು ಮಾಡಬೇಕು ನಾವೀಗ ಅನ್ನುವಂಥದ್ದು. ಕೆಲವರು ಫ್ಯಾಮಿಲಿಯನ್ನು ಕರ್ಕೊಂಡು ಹೋಗಿದ್ದಾರೆ, ಕೆಲವರು ಅಂದರೆ ಏಕಾಂಗಿಯಾಗಿ ಹೋದಂತೆ ಕಾಣಿಸ್ತಾ ಇದೆ. ಆದರೆ ಎಲ್ಲರೂ ಒಂದೇ ಕಡೆ ಹೋಗ್ತಾ ಇದ್ದಾರೆ. ಅದು ಆಸ್ಟ್ರೇಲಿಯಾ ಮತ್ತು ಆನಂತರ ನ್ಯೂಜಿಲೆಂಡ್ ಪ್ರವಾಸ. ಬಹುತೇಕ ಒಂದು ರೀತಿಯ ಕೃಷಿ ಪ್ರವಾಸ ಇರಬಹುದು. ಆದರೆ ಸಹಜವಾಗಿ ಕೇವಲ ಅದೊಂದೇ ಉದ್ದೇಶ ಅಲ್ಲ ಮತ್ತು ಯಾವುದೇ ಇಲಾಖೆಯ ಸ್ಪಾನ್ಸರ್ಶಿಪ್ ಇಲ್ಲ. ಸಹಜವಾದ ಕುತೂಹಲ ಇರುವಂಥದ್ದು, ಯಾರು ಬೇರೆ ಯಾರಾದರೂ ಸ್ಪಾನ್ಸರ್ ಮಾಡಿದ್ರೆ ಅಥವಾ ಇವರು ಇಂಡಿವಿಜುವಲ್ ಆಗಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಆದರೆ ಗಣನೀಯವಾಗಿ ಶಾಸಕರ ಸಂಖ್ಯೆ ಕಡಿಮೆ ಆಗಿರುವಂಥದ್ದು ಆಶ್ಚರ್ಯ ಮೂಡಿಸ್ತಾ ಇರುವಂಥದ್ದು. ಯಾಕಂದರೆ 35 ಜನ ಬರೀ ಶಾಸಕರುಗಳು, ಪರಿಷತ್ ಸದಸ್ಯರುಗಳ ಹೆಸರಿರಲಿಲ್ಲ ಆರಂಭದಲ್ಲಿ.
ಈಗ 5-6 ಜನ ಮಾತ್ರ ಶಾಸಕರುಗಳು, ಒಂದು 3-4 ಜನ ಪರಿಷತ್ ಸದಸ್ಯರು ಸೇರಿ ಒಂದು ಸಂಖ್ಯೆ 10ಕ್ಕೆ ಹೋಗಿ ಮುಟ್ತಾ ಇರುವಂತೆ ಕಾಣಿಸ್ತಾ ಇದೆ. ಹಾಗಾಗಿ ಸ್ಟೆಪ್ ಬ್ಯಾಕ್ ಆದಂಥ ಶಾಸಕರ ಸಂಖ್ಯೆ ಸುಮಾರು 25ಕ್ಕಿಂತ ಹೆಚ್ಚಿದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇವನ್ನೆಲ್ಲ ನೋಡ್ತಾ ಹೋದರೆ ಯಾರು ಯಾವ ಕಾರಣಕ್ಕಾಗಿ ಹೊರಟಿದ್ರು ಅಥವಾ ಯಾವ ಕಾರಣಕ್ಕಾಗಿ ಹಿಂದೇಟ್ ಹಾಕಿದ್ರು ಅಥವಾ ಹೋಗೋದನ್ನು ಕೂಡ ಒಂದು ರೀತಿ ಹೈಡ್ ಆ್ಯಂಡ್ ಸೀಕ್ ರೀತಿ ಮಾಡ್ತಾ ಇದ್ದಂಥದ್ದು ಯಾಕೆ, ಇವೆಲ್ಲವೂ ಕೂಡ ಒಂದು ರೀತಿ ಅನುಮಾನಾಸ್ಪದವಾಗಿದೆ. ಹೋಗ್ತೀವಿ ಅಂದರೆ ಹೌದಪ್ಪ ನಾವು ವೈಯಕ್ತಿಕವಾಗಿ ಹೋಗ್ತಾ ಇದ್ದೀವಿ, ನೇರವಾಗಿ ಹೇಳ್ಬೋದಿತ್ತು. ನಿನ್ನೆ ಮೊನ್ನೆವರೆಗೆ ಹೋಗಲ್ಲ ಅಂತೇಳಿ ತಡರಾತ್ರಿಯಲ್ಲಿ ಫ್ಲೈಟ್ ಇಟ್ಟಿದ್ದಂಥ ಒಂದಿಬ್ಬರು ಶಾಸಕರುಗಳು ಕೂಡ ಕಾಣಿಸ್ತಾ ಇದ್ದಾರೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಒಂದು ರೀತಿಯ ಗೊಂದಲದಲ್ಲಿಯೇ ಒಂದು ವಿಮಾನವನ್ನು ಹತ್ತಿದಂತೆ ಕಾಣಿಸ್ತಾ ಇದೆ. ಆದರೆ ಮಧ್ಯದಲ್ಲಿ ಇನ್ಯಾವುದಾದ್ರು ಬ್ಯಾಚ್ಗಳು ಹೋಗ್ತಾವ ಅಥವಾ ಇಷ್ಟೇ ಅನ್ನುವಂಥ ಕುತೂಹಲನೂ ಕೂಡ ಬೆಳವಣಿಗೆ ಉಳಿಸಿದೆ. ಮಮತಾ.